ಹಿಂದಿಯಲ್ಲಿ ಒಂದು ಡೈಲಾಗ್ ಇದೆ, ಬೇಗಾನಿ ಶಾದಿನೇ ಅಬ್ದುಲ್ಲಾ ದಿವಾನ ಅಂತ. ಇನ್ನೊಂದು ಕನ್ನಡದಲ್ಲಿ ಯಾರ್ದೋ ಮದುವೆಯಲ್ಲಿ ಗೋರೆಗೌಡ ಡ್ಯಾನ್ಸ್ ಮಾಡ್ದ ಅಂತ. ಇದು ಹೌ ಲೈಫ್ ಇಸ್ ಬಿಕಮ್. ನಾವು ವಿ ಆರ್ ನಾಟ್ ಲುಕಿಂಗ್ ಅಟ್ ಆರ್ ಸೆಲ್ಫ್. ಯಾರೋ ಫಿಲ್ಮ್ ಸ್ಟಾರ್ ಬರ್ಡೇ ನಮ್ಮ ಖುಷಿ, ಯಾರು ಅವನು ಆರ್ ಸಿ ಬಿ ಇದು ಗೆಲ್ಕಂತೆ ಅವ್ರು ಹೋಗಿ ಸ್ಟ್ಯಾಂಪಿಡಲ್ಲಿ ಸತ್ತರು. ಇನ್ನೊಬ್ಬ ಯಾವುದೋ ಒಂದು ಫಿಲ್ಮ್ ಸ್ಟಾರು ಊಟದ ಹಬ್ಬನ ಅವನ ಮದುವೆ ಆ್ಯನಿವರ್ಸರಿಗ ಅವ್ನ ಮನೆ ಎದುರು 100 ಜನ ನಿಲ್ಲೋದು. ವಿ ಹ್ಯಾವ್ ಲಾಸ್ಟ್ ಅವರ್ ಓನ್ ಐಡೆಂಟಿಟಿ. ಯು ಹ್ಯಾವ್ ಟು ಲುಕ್ ಆಫ್ಟರ್ ಯೋರ್ ಲೈಫ್. ನಿನ್ನ ಹೆಂಡತಿ ಮಕ್ಕಳು, ನಿನ್ನ ಅಪ್ಪ ಅಮ್ಮ, ನಿಂದು ಯು ಲುಕ್ ಆಫ್ಟರ್ ಯೋರ್ ಸೆಲ್ಫ್, ಯು ಅರ್ನ್. ಇಲ್ಲ ಈಗ ಒಂದು ಡಿ ಜೆ ಪುಡಿಂಗ್ ಔಟ್ ಅನೌನ್ಸ್ಮೆಂಟ್ ಸೇಯಿಂಗ್ ಇಟ್ಸ್ ಮೈ ಬರ್ಡೇ ಕಮ್ ಲೆಟ್ ಪಾರ್ಟಿ, ಅದಕ್ಕೆ ಈಸ್ ಬೈಯಿಂಗ್ ಯು ಡ್ರಿಂಕ್ಸ್. ನೀವು ಹೋಗೋದು ಯು ಆರ್ ಸ್ಪೆಂಡಿಂಗ್ ಓವರ್ ಯೋರ್ ಸೆಲ್ಫ್. ಅವನು ಈಸ್ ಅ ಕಮರ್ಷಿಯಲ್ ಗೈ, ಹಿ ವಿಲ್ ಡೂ ವಾಟ್ ಹಿ ವಾಂಟ್. ಹಂಗೆ ಯಾರ್ದೋ ಥ್ರಿಲ್ಲಲ್ಲಿ ನಾವು ಐ ಶುಡ್ ಬಿ ಯೋರ್ ಅಚೀವ್ಮೆಂಟ್ ಆಫ್ ವಾಟ್. ಆರ್ ಸಿ ಬಿ ಅವ್ರು ಗೆದ್ದರು, ಇಸ್ ನಾಟ್ ಸಮ್ ನ್ಯಾಷನಲ್ ಟೀಮ್ ವಿಚ್ ಹ್ಯಾಸ್ ಟು ವಿನ್. The 3 lakh people who went to the stadium, why did they go? That is for media hype. ಈ ಕನ್ನಡ ಚಾನಲ್ ಬಾವು ಅಂದಿದ್ದಾರೆ, ಹೋಗಿ 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 ಅವ್ರು ಹೋದರು. ಅದರ್ವೈಸ್ ಅವರು ಪೀಪಲ್ ನೋ ಇಟ್ಸ್ ಗೋಣ ಬಿ ದೇರ್. ಸಿ ಫಸ್ಟ್ ದ ಚಾನಲ್ಸ್ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ಹಂಗೆ ಯು ಲುಕ್ ಆಫ್ಟರ್ ಯೋರ್ ಸೆಲ್ಫ್, ಯು ಲುಕ್ ಆಫ್ಟರ್ ಯೋರ್ ಕೆರಿಯರ್, ಯು ಲುಕ್ ಆಫ್ಟರ್ ಹೌ ಯು ವಿಲ್ ಸರ್ವೈವ್ ಇನ್ ದ ಸಿಟಿ. ಅದರದೇ ಯಾವುದೋ ಫಿಲ್ಮ್ ಸ್ಟಾರು ಅವ್ನ ಕಟ್ಔಟ್ ಹಾಕೋದು, ಅವ್ನಿಗೆ ದುಡ್ಡು ಕಟ್ತಾರೆ. ನನಗೆ ಬಿ ಪ್ರಾಕ್ಟಿಕಲ್, ದೆನ್ ಓನ್ಲಿ ವಿಲ್ ಗೋ ಹೆಡ್. ಥಿಂಕ್ ಅಬೌಟ್ ಇಟ್.